ಈ SIR ಎಂತಕ್ಕಂಥದ್ದು ಸಂವಿಧಾನಕ್ಕೆ ವಿರುದ್ಧವಾದದ್ದು. ಮತದಾರರೇ ತಾನು ಈ ದೇಶದ ಪೌರ ಅಂತ ಸಾಬೀತುಪಡಿಸಬೇಕಾದಂಥ ಅನಿವಾರ್ಯತೆಯನ್ನು ನಿಮ್ಮ BJP ಪಕ್ಷ ಮತ್ತು ಕೇಂದ್ರ ಚುನಾವಣಾ ಆಯೋಗ ತಂದಿರಿಸಿದೆ. ಏಜ್ ಡಿಫ್ರೆನ್ಸ್ ಇದ್ದರೆ ನೋಟಿಸ್ ಕೊಡಿ, ತಂದೆಗೂ ಮಗನಿಗೂ ವಯಸ್ಸಿನ ಅಂತರ ಇದ್ದರೆ ನೋಟಿಸ್ ಕೊಡಿ. ಈ ರೀತಿಯಾಗಿ ಇಲ್ಲ ಸಲ್ಲದ ಒಂದು ನಿಯಮಗಳನ್ನ ತಗೊಂಡು ಬಂದು ನೀವು ಅವರೆಲ್ಲರೂ ಕೂಡ ನಾನೇ ಆ ಮತದಾರ ಅಂತಕ್ಕಂಥ ಪ್ರೂವ್ ಮಾಡಬೇಕಾದಂಥ ದಾಖಲೆಗಳನ್ನ ಕೊಡಿ ಅಂತ ಕೇಳ್ತಾ ಇದ್ದೀರಿ. ಆಧಾರ್ ಕಾರ್ಡು, ವೋಟರ್ ID, ರೇಷನ್ ಕಾರ್ಡು, ಪಾನ್ ಕಾರ್ಡು, DL ಈ 5 ದಾಖಲೆಗಳನ್ನ ಚುನಾವಣಾ ಆಯೋಗ ಒಪ್ಕೊಳ್ತಾ ಇಲ್ಲ. ನೋಡಿ, ಈ 5 ದಾಖಲೆ ಕೊಟ್ಟಿತ್ತು ನಿಮ್ಮದೇ ಕೇಂದ್ರ ಸರ್ಕಾರ. ಭಾರತ ದೇಶಕ್ಕೆ ಬೇರೆ ದೇಶದವ್ರು ಬಂದ್ಬಿಟ್ಟವ್ರೆ ಅಂತಂದರೆ ನಿಮ್ಮ ಗೃಹ ಸಚಿವ ಅಸಮರ್ಥ ಅಂತಲ್ವಾ? ಸನ್ಮಾನ್ಯ ಶೋಭಾ ಕರಂದ್ಲಾಜೆ ಅವರೇ, ನೀವು ಇವತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಪತ್ರ ಬರೆದು ಕರ್ನಾಟಕ ಸರ್ಕಾರ SIR ಹಿನ್ನೆಲೆಯಲ್ಲಿ ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ವಿತರಿಸ್ತಾ ಇರ್ತಕ್ಕಂಥದ್ದನ್ನ ನಿಲ್ಲಿಸಬೇಕು, ಅದಕ್ಕೆ ನೀವು ಮಧ್ಯ ಪ್ರವೇಶಿಸಬೇಕು ಅಂತ ಒತ್ತಾಯಿಸಿದ್ದೀರಿ. ನಿಮ್ಗೇನಾದರೂ ಕನಿಷ್ಠ ಅಂತಕ್ಕಂಥ ಮನುಷ್ಯತ್ವ, ಮಾನವೀಯತೆ ಇದೆಯಾ? ಲವಲೇಶ ಆದರೂ ಕೂಡ ಜನಪರವಾಗಿ ಯೋಚನೆ ಮಾಡ್ತಕ್ಕಂಥ ಮನಸ್ಸಿದೆಯಾ? ಈ ರೀತಿ ಮಾಡುವ ಮೂಲಕ ನೀವು SIRನಲ್ಲಿ ಬಡವರು, ಮಹಿಳೆಯರು, ಅನಕ್ಷರಸ್ಥರ ಓಟು ಡಿಲೀಟ್ ಆಗಬೇಕು ಅಂತ ಬಯಸ್ತಾ ಇದ್ದೀರಿ. ದಯವಿಟ್ಟು ನೀವು ಇನ್ನೊಂದು ಹೇಳಿಕೆಯನ್ನು ಕೊಡಬೇಕು. ಅದೇನಪ್ಪ ಅಂದರೆ, ನಮಗೆ BJPಗೆ ಬಡವರು ಓಟ್ ಬೇಡ, ಮಹಿಳೆಯರು, ಅನಕ್ಷರಸ್ಥರ ಓಟ್ ಬೇಡ ಅಂತ ಸಾರಿ ಹೇಳಬೇಕು. ಆ ಕೆಲಸ ನೀವು ಮಾಡ್ತೀರಾ? ಯಾಕೆಂದರೆ ಈ SIR ಎಂತಕ್ಕಂಥದ್ದು ಸಂವಿಧಾನಕ್ಕೆ ವಿರುದ್ಧವಾದದ್ದು. ಮತದಾರರೇ ತಾನು ಈ ದೇಶದ ಪೌರ ಅಂತ ಸಾಬೀತುಪಡಿಸಬೇಕಾದಂಥ ಅನಿವಾರ್ಯತೆಯನ್ನು ನಿಮ್ಮ BJP ಪಕ್ಷ ಮತ್ತು ಕೇಂದ್ರ ಚುನಾವಣಾ ಆಯೋಗ ತಂದಿರಿಸಿದೆ. SIR ಬೇಕು ಅಂತ, SIR ಜಾರಿ ಮಾಡಬೇಕು ಅಂತ BJP ಪದೇ ಪದೇ ಹೇಳಿದೆ. ಜನ ಯಾವತ್ತೂ SIR ಬೇಕು ಅಂತ ಹೇಳಿರಲಿಲ್ಲ, ಮತದಾರರು SIR ಮಾಡಿ ಅಂತ ಹೇಳಿರಲಿಲ್ಲ. ಆದರೆ ನಿಮ್ಮ BJP ಪಕ್ಷ ಮತ್ತು ಚುನಾವಣಾ ಆಯೋಗ ಸೇರ್ಕೊಂಡು ಈ ಒಂದು SIRನ ಜಾರಿ ಮಾಡ್ತಾ ಇದ್ದೀರಿ. ವಿರೋಧ ಪಕ್ಷಗಳು ಯಾರೂ ಕೂಡ SIR ಬೇಕು ಅಂತ ಹೇಳಲಿಲ್ಲ, ಅವರು ಅದನ್ನು ವಿರೋಧಿಸಿದ್ರು. ಇದು ಜನರಿಗೆ ತೊಂದರೆ ಕೊಡ್ತಾ ಇದೆ. ಈಗಾಗಲೇ 13 ರಾಜ್ಯಗಳಲ್ಲಿ 6 ಕೋಟಿ ಜನರನ್ನ ಮತದಾರರ ಪಟ್ಟಿಯಿಂದ ಡಿಲೀಟ್ ಮಾಡಿದ್ದೀರಿ, ಬೇಡ ಅಂತ ಅವ್ರು ಹೇಳಿದ್ರು. ಆದರೆ ನೀವು ಮಾತ್ರ SIR ನಡೆದ್ರೆ ಇನ್ನು 50 ವರ್ಷ ನಾವೇ ಅಧಿಕಾರದಲ್ಲಿರ್ತೀವಿ ಅಂತ ಜಾರಿ ಮಾಡ್ತಾ ಇದ್ದೀರಿ. ದುರಾದೃಷ್ಟವಶಾತ್ ಸುಪ್ರೀಂ ಕೋರ್ಟ್ ಕೂಡ SIR ಮಾಡಿ ಅಂತ ಅಂದ್ಬಿಟ್ಟಿದೆ. ಈ SIRನಲ್ಲಿ ನೀವು ಪಶ್ಚಿಮ ಬಂಗಾಳಕ್ಕೆ ಒಂದು ಹೊಸ ನಿಯಮವನ್ನು ತಗೊಂಡು ಬಂದ್ರಿ. ಅದ್ರ ಹೆಸರೇನಪ್ಪ ಅಂದರೆ ಲಾಜಿಕಲ್ ಡಿಸ್ಕ್ರಬೆನ್ಸಿ. ಅಂದರೆ 2025ರ ವೋಟರ್ ಲಿಸ್ಟಲ್ಲಿ ನಿಮ್ಮ ಹೆಸರು ಹೆಂಗಿದೆಯೋ 2002ರ ವೋಟರ್ ಲಿಸ್ಟಲ್ಲೂ ಹಂಗೆ ಇರಬೇಕು. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೆ, ಒಂದು ಚೂರು ಹೆಚ್ಚು ಕಮ್ಮಿ ಆದರೆ ಅವರೆಲ್ರಿಗೂ ನೋಟಿಸ್ ಕೊಡಿ. ಏಜ್ ಡಿಫ್ರೆನ್ಸ್ ಇದ್ದರೆ ನೋಟಿಸ್ ಕೊಡಿ, ತಂದೆಗೂ ಮಗನಿಗೂ ವಯಸ್ಸಿನ ಅಂತರ ಇದ್ದರೆ ನೋಟಿಸ್ ಕೊಡಿ. ಈ ರೀತಿಯಾಗಿ ಇಲ್ಲ ಸಲ್ಲದ ಒಂದು ನಿಯಮಗಳನ್ನ ತಗೊಂಡು ಬಂದು ನೀವು ಅವರೆಲ್ಲರೂ ಕೂಡ ನಾನೇ ಆ ಮತದಾರ ಅಂತಕ್ಕಂಥ ಪ್ರೂವ್ ಮಾಡಬೇಕಾದಂಥ ದಾಖಲೆಗಳನ್ನ ಕೊಡಿ ಅಂತ ಕೇಳ್ತಾ ಇದ್ದೀರಿ. 2002ರ ಪಟ್ಟಿಲಿ ಭಾಳಷ್ಟು ಜನರು ಹೆಸರು ಸಿಗ್ತಾನೇ ಇಲ್ಲ, ಎಷ್ಟು ಹುಡುಕಿದ್ರು ಸಿಗ್ತಾ ಇಲ್ಲ. ಈಗ ಅವರೆಲ್ಲರೂ ಕೂಡ ಆಗಸ್ಟ್ 5ನೇ ತಾರೀಕಿಂದ ದಾಖಲೆ ತಂದು ಕೊಡಬೇಕು. ಮನೆ ಬದಲಿಸ್ತಿರ್ತಕ್ಕಂಥವ್ರು, ಎನ್ಯುಮರೇಷನ್ ಫಾರ್ಮ್ ತುಂಬದೇ ಇರ್ತಕ್ಕಂಥವ್ರು, ತಪ್ಪಾಗಿ ತುಂಬಿದವರು, ಇವರೆಲ್ಲರೂ BLO ತಪ್ಪಾಗಿ ತುಂಬಿದವರು, BLO ತಪ್ಪಾಗಿ ಮ್ಯಾಪಿಂಗ್ ಆದವರು, ಇವರೆಲ್ಲರೂ ಕೂಡ ದಾಖಲೆಗಳನ್ನ ಕೊಡಬೇಕು. ಸರಿನಪ್ಪ, ಕೊಡೋಣ ಅನ್ಕೊಂಡ್ರೆ ಆಧಾರ್ ಕಾರ್ಡು, ವೋಟರ್ ID, ರೇಷನ್ ಕಾರ್ಡು, ಪಾನ್ ಕಾರ್ಡು, DL ಈ 5 ದಾಖಲೆಗಳನ್ನ ಚುನಾವಣಾ ಆಯೋಗ ಒಪ್ಕೊಳ್ತಾ ಇಲ್ಲ, ಪರಿಗಣಿಸ್ತಾ ಇಲ್ಲ. ನೋಡಿ, ಈ 5 ದಾಖಲೆ ಕೊಟ್ಟಿತ್ತು ನಿಮ್ಮದೇ ಕೇಂದ್ರ ಸರ್ಕಾರ. ನೀವೇ ಕೊಟ್ಟಂಥ ದಾಖಲೆನ ನೀವೇ ಇವತ್ತು ಒಪ್ಕೊಳ್ತಾ ಇಲ್ಲ. ಬದಲಿಗೆ ಏನು ಹೇಳ್ತಾ ಇದ್ದೀರಿ? ಬರ್ತ್ ಸರ್ಟಿಫಿಕೇಟ್ ತಗೊಂಡು ಬನ್ನಿ. ಎಷ್ಟು ಜನ ಬರ್ತ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡವ್ರೆ? ಪಾಸ್ಪೋರ್ಟ್ ತಗೊಂಡು ಬನ್ನಿ. ಎಷ್ಟು ಜನ ನಮ್ಮ ದೇಶದಲ್ಲಿ ಪಾಸ್ಪೋರ್ಟ್ ಮಾಡ್ಕೊಂಡವ್ರೆ? ಮಾಸ್ ಕಾರ್ಡ್ ತಗೊಂಡು ಬನ್ನಿ ಅಂತ ಹೇಳ್ತಾ ಇದ್ದೀರಿ. ನಮ್ಮ ದೇಶದಲ್ಲಿ ಈಗಲೂ ಅನಕ್ಷರಸ್ಥರು ಭಾಳಷ್ಟು ಜನ ಇದ್ದಾರೆ. ಅವ್ರ ಬಳಿ ಈ ಯಾವ ದಾಖಲೆಗಳು ಇಲ್ಲ. ಅವ್ರು ಶಾಲೆಗೆ ಹೋಗಿಲ್ಲ ಅಂದಮೇಲೆ ನಿಮ್ಮ ಮಾಸ್ ಕಾರ್ಡ್ ಎಲ್ಲಿಂದ ತಗೊಂಡು ಬರ್ತಾರೆ ಹೇಳಿ? ಅವರೆಲ್ಲರ ಓಟು ಡಿಲೀಟ್ ಆದರೆ ನಿಮಗೆ ಸಂತೋಷನಾ? SIRನಲ್ಲಿ ಚುನಾವಣಾ ಆಯೋಗ 11 ದಾಖಲೆಗಳಲ್ಲಿ ಒಂದನ್ನು ಕೊಡಿ ಅಂತ ಹೇಳಿದೆ. ಅದರಲ್ಲಿ ಎಲ್ಲರೂ ಕೊಡ್ಬೋದಾದ ಯಾವುದಪ್ಪ ಅಂತಂದರೆ ಈ ಶಾಶ್ವತ ನಿವಾಸಿ ದೃಢೀಕರಣ ಪತ್ರ. ಅದನ್ನು ತಹಸೀಲ್ದಾರ್ ಕಚೇರಿಯ ಮೂಲಕ ವಿತರಿಸಬೇಕು ಅಂತೇಳಿ ರಾಜ್ಯ ಸರ್ಕಾರ ಕೆಲವು ನಿಯಮಗಳನ್ನು ಸರಳೀಕರಣ ಮಾಡಿ ಎಲ್ಲ ವೋಟರ್ಸ್ಗೂ ಹೆಲ್ಪ್ ಆಗಲಿ ಅಂತ ಮಾಡಿದೆ. ಆ ಮೂಲಕ ಏನೂ ಓದದೇ ಇರ್ತಕ್ಕಂಥವ್ರು, ಬಡವರು ಈ ಸರ್ಟಿಫಿಕೇಟ್ ಮಾಡಿಸ್ಕೊಂಡಾದರೂ ಕೂಡ ತಮ್ಮ ಮತವನ್ನು ಉಳಿಸ್ಕೊಳ್ಳಿ ಅಂತಕ್ಕಂಥ ಕಾಳಜಿ ಕಾಂಗ್ರೆಸ್ ಸರ್ಕಾರದ್ದು. ಯಾಕೆಂದರೆ ವೋಟರ್ ಲಿಸ್ಟಲ್ಲಿ ಅವ್ರ ಹೆಸರು ಬರಲಿಲ್ಲ ಅಂದರೆ ಅವ್ರಿಗೆ ಯಾವುದೇ ಸರ್ಕಾರಿ ಸೌಲಭ್ಯಗಳು ಸಿಗೋದಿಲ್ಲ, ಗ್ಯಾರಂಟಿ ಯೋಜನೆಗಳು ಸಿಗೋದಿಲ್ಲ. ಹಂಗಾಗಬಾರ್ದಲ್ಲಪ್ಪ ಅನ್ನೋ ಕಾಳಜಿಯಿಂದ
ಕಾಂಗ್ರೆಸ್ ಸರ್ಕಾರ ಈ ದಾಖಲೆ ಕೊಟ್ಟರೆ ನೀವು ಅದಕ್ಕೂ ಕಲ್ಲಾಗ್ತಾ ಇದ್ದೀರಲ್ಲ, ನೀವೆಷ್ಟು ದುಷ್ಟಿರಬೇಕು ಅಲ್ವಾ? ಬಡವರು ಏನು ಓದದೇ ಇರೋರು ಮಾಡಿಸ್ಕೊಳ್ಬೋದಾದ ಏಕೈಕ ದಾಖಲೆ ಇದು, ಶಾಶ್ವತ ನಿವಾಸಿ ದೃಢೀಕರಣ ಪತ್ರ, ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್. ಅದನ್ನೂ ಕೊಡಬೇಡಿ ಅಂತಂದರೆ ಆ ಜನ ಏನು ಮಾಡಬೇಕು? ಅವರೆಲ್ಲರ ಓಟು ಡಿಲೀಟ್ ಆದರೆ ನಿಮ್ಗೆ ಸಂತೋಷನಾ? ಬಡವ್ರ ಕಷ್ಟದಲ್ಲಿ ನೀವು ವಿಕೃತ ಸಂತೋಷ ಕಾಣ್ತೀರಲ್ಲ, ನೀವು ಮನುಷ್ಯರ, ನಿಮ್ಗೇನು ಅನ್ಬೇಕು? ಆ ಜನರು ಕೇರ್ ನೀವು ತಗೊಳ್ತೀರಾ? ನಾಳೆ ದಿನ ಓಟ್ ಡಿಲೀಟ್ ಆಗ್ಬಿಟ್ಟು ಅವರೆಲ್ಲರಿಗೂ ಓಟಿನ ಕೊಡಿಸ್ತೀರಾ? ನೀವು ಕೊಡಿಸಲ್ಲ. ಪಶ್ಚಿಮ ಬಂಗಾಳದಲ್ಲಿ 27 ಲಕ್ಷ ಜನ ಈ ರೀತಿ ಡಿಲೀಟ್ ಆಗಿದ್ದಾರೆ. ಅವರೆಲ್ಲರೂ ಕೂಡ ಇದುವರೆಗೆ ಟ್ರಿಬ್ಯುನಲ್ನಲ್ಲಿ ಹೋಗಿ ಪ್ರೂವ್ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಅವರೆಲ್ಲರೂ ಒದ್ದಾಡ್ತಾ ಇದ್ದಾರೆ. ಅವ್ರಿಗೆ ಯಾರಿಗೂ ಕೂಡ ಸರ್ಕಾರ ಸೌಲಭ್ಯ ಸಿಗ್ತಾ ಇಲ್ಲ. ಈಗ ನಿಮಗೆ ಖುಷಿನಾ? ಇನ್ನು ಎರಡನೇ ವಿಚಾರ ಏನಪ್ಪ ಅಂದರೆ, ನೀವೊಂದು ಕಾರಣ ಕೊಟ್ರಿ, ವಿದೇಶಿಗರು, ನುಸುಳುಕೋರರು, ಅಕ್ರಮ ಬಾಂಗ್ಲಾದೇಶದವ್ರು ಬಂದುಬಿಟ್ಟಿದ್ದಾರೆ, ಅವರೆಲ್ಲ ದಾಖಲೆ ಮಾಡಿಸ್ಕೊಬಿಟ್ಟು ಈ ಸರ್ಟಿಫಿಕೇಟ್ ತಗೊಬಿಡ್ತಾರೆ, ಹಂಗಾಗಿ ಈ ಸರ್ಟಿಫಿಕೇಟ್ನ ಬ್ಯಾನ್ ಮಾಡಿ ಅಂತ ಹೇಳ್ತಾ ಇದ್ದೀರಿ. ವಿದೇಶಿಗರು, ಅಕ್ರಮ ನುಸುಳುಕೋರರು, ಬಾಂಗ್ಲಾದೇಶದವರು ಭಾರತಕ್ಕೆ ಬರದಂತೆ ತಡೆಯಬೇಕಾದ ಜವಾಬ್ದಾರಿ ಅವ್ರದ್ದು. ನಿಮ್ಮದೇ ಕೇಂದ್ರ ಸರ್ಕಾರದ ಗೃಹ ಇಲಾಖೆಯ ಕೆಲಸ. ಅವ್ರೇನು ಕತ್ತೆ ಮೇಯಿಸ್ತಾ ಇದ್ದಾರಾ? ಅಂದರೆ ಅಸಮರ್ಥನ ಅವರು? ಭಾರತ ದೇಶಕ್ಕೆ ಬೇರೆ ದೇಶದವ್ರು ಬಂದ್ಬಿಟ್ಟವ್ರೆ ಅಂತಂದರೆ ನಿಮ್ಮ ಗೃಹ ಸಚಿವ ಅಸಮರ್ಥ ಅಂತಲ್ವಾ? ನೀವು ಅಮಿತ್ ಶಾಗೆ ಬರೀರಿ, ನೀವು ಅಸಮರ್ಥರಾಗಿದ್ದೀರಿ, ನೀವು ರಾಜೀನಾಮೆ ಕೊಡಿ ಅಂತ ಬರೀತೀರಾ? ಅಮಿತ್ ಶಾ ರಾಜೀನಾಮೆ ತಗೊಳ್ತೀರಾ ನೀವು? ಇಲ್ಲ. ಇನ್ನೊಂದು, ಇದುವರೆಗೆ SIR ನಡೆದಂಥ 13 ರಾಜ್ಯಗಳಲ್ಲಿ ನೀವು ಎಷ್ಟು ಜನ ವಿದೇಶಿಗಳು ಹಿಡಿದಿದ್ದೀರಪ್ಪ? ಮಾಹಿತಿ ಕೊಡಿ. ಸುಪ್ರೀಂ ಕೋರ್ಟ್ ಹೇಳಿದೆ, ಯಾರಾದ್ರೂ ಅಕ್ರಮ ವಲಸಿಗರು, ಅಕ್ರಮ ಬಾಂಗ್ಲಾದೇಶದವರು, ವಿದೇಶಿಗರು ಏನಾದ್ರು ಭಾರತಕ್ಕೆ ಬಂದ್ಬಿಟ್ಟಿದ್ದರೆ ಅವ್ರನ್ನ ಎಷ್ಟು ಜನ ಪತ್ತೆ ಹಚ್ಚಿದ್ದೀರಿ ಅಂತ 1 ತಿಂಗಳ ಒಳಗಡೆ ಸುಪ್ರೀಂ ಕೋರ್ಟ್ಗೆ ಮಾಹಿತಿ ಕೊಡಿ ಅಂತ ಮೇ 27ನೇ ತಾರೀಕು ಸುಪ್ರೀಂ ಕೋರ್ಟ್ ಹೇಳಿದೆ. ಅದಾಗಿ 1.5 ತಿಂಗಳಾಗಿದೆ. ಇದುವರೆಗೂ ನಿಮ್ಮ ಚುನಾವಣಾ ಆಯೋಗ ಒಬ್ಬರ ಅಕ್ರಮ ನುಸುಳುಕೋರರ ಮಾಹಿತಿಯನ್ನು ಸುಪ್ರೀಂ ಕೋರ್ಟ್ಗೆ ಕೊಟ್ಟಿಲ್ಲ. ಯಾಕೆ? ಈ ಪ್ರಶ್ನೆಗೆ ಶೋಭಾ ಕರಂದ್ಲಾಜೆ ಅವರು ಉತ್ತರ ಕೊಡಬೇಕು. ಯಾಕೆ ನೀವು ಅಕ್ರಮ ನುಸುಳುಕೋರನ್ನ ಹಿಡಿದಿದ್ರೆ ಅದು ಕೊಡಬೇಕಲ್ವಾ? ಕೊಟ್ಟಿಲ್ಲ. ಯಾಕಪ್ಪ ಅಂದರೆ ನಿಮಗೆ ಅಕ್ರಮ ನುಸುಳುಕೋರರು ಸಿಕ್ಕಿಲ್ಲ. ಬಿಹಾರ, ಪಶ್ಚಿಮ ಬಂಗಾಳ ಅಂತ ಬಾರ್ಡರ್ ಇರ್ತಕ್ಕಂಥ ರಾಜ್ಯಗಳಲ್ಲೇ ನಿಮಗೆ ಬಾಂಗ್ಲಾದೇಶಿಯರು, ಅಕ್ರಮ ನುಸುಳುಕೋರರು ಸಿಕ್ಕಿಲ್ಲ ಅಂದರೆ ಇನ್ನು ಕರ್ನಾಟಕದಲ್ಲಿ ಎಲ್ಲಿ ಸಿಗ್ತಾರೆ ನಿಮಗೆ? ಆದರೂ ನೀವು ಕರ್ನಾಟಕದಲ್ಲಿ ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ನ ಕೊಡಬೇಡಿ ಅಂತ ಅಮಿತ್ ಶಾಗೆ ಪತ್ರ ಬರೀತೀರಿ ಅಂದರೆ ನೀವು ಬಡ ಜನರ ವಿರೋಧಿಗಳಲ್ವಾ? ಬಡ ಜನರ ಓಟನ್ನು ಡಿಲೀಟ್ ಮಾಡ್ಸೋಕ್ಕೋಸ್ಕರನೇ ನೀವು ಇದನ್ನು ಮಾಡ್ತಾ ಇದ್ದೀರಿ ಅಲ್ವಾ? ಹಾಗಾಗಿ ನಾನು ಈ ನಾಡಿನ ಜನರಲ್ಲಿ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂದರೆ, BJPಯ ಈ ಹುನ್ನಾರವನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಶೋಭಾ ಕರಂದ್ಲಾಜೆ ಅಂತ ಹಿಪೋಕ್ರೆಟ್ಗಳಿಗೆ, ಜನ ವಿರೋಧಿಗಳಿಗೆ ಪಾಠ ಕಲಿಸಿ. ಇವರು ನೇರವಾಗಿ ಚುನಾವಣೆ ಗೆಲ್ಲಕ್ಕಾಗಲ್ಲ ಅಂತ ಅರ್ಥ ಮಾಡ್ಕೊಂಡು ವಿರೋಧ ಪಕ್ಷಗಳಿಗೆ ಮತ ಹಾಕ್ತಕ್ಕಂಥ ಮತದಾರರನ್ನ ಲಿಸ್ಟಿಂದನೇ ಡಿಲೀಟ್ ಮಾಡ್ಸೋಕ್ಕೋಸ್ಕರ ಈ SIR ತಂದಿದೆ ಅಂತ ನಾವು ನೇರ ಆರೋಪ ಮಾಡ್ತೀವಿ. ನಿಮಗೆ ನಿಮ್ಮ ಹತ್ರ ಇಲ್ಲ ಅಂತಂದರೆ ಬನ್ನಿ ಬಹಿರಂಗ ಚರ್ಚೆಗೆ. ನಾವು ಕಳೆದ ತಿಂಗಳು ಏನು ಜೂನ್ 30ನೇ ತಾರೀಕು ಬೆಂಗಳೂರಿನ ಗಾಂಧಿ ಭವನದಲ್ಲಿ ಬಹಿರಂಗ ಚರ್ಚೆ ಹಮ್ಮಿಕೊಂಡಿದ್ವಿ. BJPಯವರು ಒಬ್ಬ ನಯ ಪಿಳ್ಳೆ ಬಂದು ಅಲ್ಲಿ ಉತ್ತರ ಕೊಡಲಿಲ್ಲ. ಯಾಕೆ ಅಂದರೆ ಅವರ ಬಳಿ ಉತ್ತರ ಇಲ್ಲ. ಬಡ ಜನರು ಏನೋ ಓಟ್ ಉಳಿಸ್ಕೊಳ್ಳೋಕ್ಕೋಸ್ಕರ ಒಂದು ದಾಖಲೆ ಮಾಡಿಸ್ಕೊಂಡ್ರೆ ಅದನ್ನೂ ಕೊಡಬೇಡಿ ಅಂತ ಹೇಳ್ತಾರೆ ಅಂತಂದರೆ ಇವರೆಷ್ಟು ಜನ ವಿರೋಧಿಗಳಲ್ವಾ? ಮುಂದೆ ಯಾವುದೇ ದಾಖಲೆ ಇಲ್ದೇ ನಿಮಗೆ ಓಟ್ ಹಾಕುವ ಹಕ್ಕಿಲ್ಲ ಅಂತಂದರೆ ಜನರೇ ಅರ್ಥ ಮಾಡ್ಕೊಳ್ಳಿ, ನೀವು 2ನೇ ದರ್ಜೆ ಪ್ರಜೆಗಳಾಗಿ ಬದುಕಬೇಕಾಗ್ತದೆ. ನಿಮಗೆ ಯಾವುದೇ ಸೌಲಭ್ಯ ಸಿಗೋದಿಲ್ಲ, ಗ್ಯಾರಂಟಿಗಳು ಸಿಗಲ್ಲ. ಈಗಾಗಲೇ ಪಶ್ಚಿಮ ಬಂಗಾಳದ ಒಂದು ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಹೇಳಿದ್ದಾನೆ, SIR ವೋಟರ್ ಲಿಸ್ಟಲ್ಲಿ ಹೆಸರಿಲ್ಲ ಅಂದರೆ ಆ ಮಹಿಳೆಯರಿಗೆ ಯಾವುದೇ ಹಕ್ಕು ಸಿಗೋದಿಲ್ಲ. ಬಿಹಾರದ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಹೇಳ್ತಾರೆ, SIR ವೋಟರ್ ಲಿಸ್ಟಲ್ಲಿ ಹೆಸರಿಲ್ಲ ಅಂತಂದರೆ ಅವರಿಗೆ ಸರ್ಕಾರದ ಯಾವುದೇ ಸೌಲಭ್ಯ ಕೊಡಲ್ಲ. ಮಾತ್ರ ಅಲ್ಲ, ಅವರ ಬ್ಯಾಂಕ್ ಅಕೌಂಟ್ ಫ್ರೀಸ್ ಮಾಡ್ತೀವಿ ಅಂತವ್ರೆ. ಸರ್ಕಾರ ಸೌಲಭ್ಯ ಏನು ಬೇಡಪ್ಪ, ಬ್ಯಾಂಕ್ ಅಕೌಂಟ್ ಇಲ್ಲ ಅಂದರೆ ಜನ ಹೆಂಗೆ ಬದುಕಬೇಕು? ಗೂಗಲ್ ಪೇ, ಫೋನ್ಪೇ ಇಲ್ಲ ಅಂದರೆ ಹೆಂಗೆ ಬದುಕಬೇಕು? ಹಂಗಾಗಿ ಜನ ಓಟು ಉಳಿಸ್ಕೊಳ್ಳೋಕ್ಕೋಸ್ಕರ ಯಾವುದೋ ಒಂದು ದಾಖಲೆ ಮಾಡಿಸ್ಕೊಳ್ಳೋಕೆ ಹೋದರೆ ಅದಕ್ಕೂ ಈ BJP ಕಲ್ಲಾಗ್ತಾ ಇದೆ. ಹಾಗಾಗಿ ಜನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಈ SIR ತಂದಿರತಕ್ಕಂಥದ್ದು ಇದೇ BJP, SIRನಲ್ಲಿ ನೀವು ಓಟ್ ಹೋಗಬೇಕು ಅಂತ ಬಯಸ್ತಾ ಇರೋದು ಇದೇ BJP. ಅದಕ್ಕೆ ನಿಮ್ಮ ದಾಖಲೆ ಮಾಡ್ಕೊಳ್ಳೋಕ್ಕೋಸ್ಕರ ಅವರು ಈ ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ನೂ ಕೂಡ ಕೊಡಬೇಡಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಇದೇ BJP. ಇದಕ್ಕೆ ಪರಿಹಾರ ಅಂದರೆ ಈ BJPಗೆ ನೀವು ಪಾಠ ಕಲಿಸಲಿಲ್ಲ, ಶೋಭಾ ಕರಂದ್ಲಾಜೆ ಥರದವರಿಗೆ ನೀವು ಪಾಠ ಕಲಿಸಲಿಲ್ಲ ಅಂದರೆ ಇವರು ಇನ್ನಷ್ಟು ತೊಂದರೆಗಳನ್ನ ನಿಮಗೆ ಕೊಡ್ತಾರೆ, ಇನ್ನಷ್ಟು ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ತಾರೆ. SIR ಥರದ ಒಂದು ಅಪ್ರಯೋಜಕ ಬೇಡದ ನಿಯಮಗಳನ್ನ ತಗೊಂಡು ಬಂದು ನಿಮಗೆ ತೊಂದರೆ ಕೊಡ್ತಾರೆ ಮತ್ತು ಈ ದೇಶದ ಪ್ರಜಾಪ್ರಭುತ್ವವನ್ನು ಅವರು ಹಾಳು ಮಾಡ್ತಾರೆ.
ಅವ್ರೇನಪ್ಪ ಅಂದರೆ ಶಾಶ್ವತವಾಗಿ ಅಧಿಕಾರದಲ್ಲಿ ಇರಬೇಕು ಅಂತೇಳಿ ನಿಮ್ಮ ಓಟನ್ನು ಕಿತ್ತಾಕ್ತಾರೆ. ಮುಂದೊಂದು ದಿನ ಅವರು ಚುನಾವಣೆಯನ್ನು ಕೂಡ ನಡೆಸೋದಿಲ್ಲ, ಸರ್ವಾಧಿಕಾರಿ ಆಡಳಿತ ಮಾಡ್ತಾರೆ. ಹಾಗಾಗಿ ಮತದಾರರೇ, ನೀವು ದಯವಿಟ್ಟು ನಿರ್ಧರಿಸಿ. ನಿಮಗಿರ್ತಕ್ಕಂಥ ಒಂದೇ ಒಂದು ಅವಕಾಶ ಅಂದರೆ ದಯವಿಟ್ಟು SIRನಲ್ಲಿ ಭಾಗವಹಿಸಿ, ಏನೋ ದಾಖಲೆಗಳನ್ನ ಕೊಟ್ಟು ನಿಮ್ಮ ಓಟನ್ನು ಉಳಿಸ್ಕೊಳ್ಳಿ ಮತ್ತು ಈ ರೀತಿ ತೊಂದರೆ ಕೊಡ್ತಾ ಇರ್ತಕ್ಕಂಥವ್ರಿಗೆ ಪಾಠ ಕಲಿಸಿ ಅಂತ ನಾನು ಹೇಳ್ತೀನಿ. ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.